ನೋಡಿ ಗೈಸ್, ನಾನು ಇಲ್ಲಿ ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಸಿಂಪಲ್ ಎ ಅಂತ. ಇವ್ರು ಬಂದುಬಿಟ್ಟು 42 ವೀಡಿಯೋಸ್ ಆಗಿರೋದು ಅಷ್ಟೇ. ಜಸ್ಟ್ 42 ವೀಡಿಯೋಸಲ್ಲಿ 1 ಲ್ಯಾಕ್, ಓಕೆನಾ, 1,06,000 ಸಬ್ಸ್ಕ್ರೈಬರ್ಸ್ ಏನು ಮಾಡಿದ್ದಾರೆ, ಗೇನ್ ಮಾಡಿದ್ದಾರೆ. ಎಷ್ಟು ವೀಡಿಯೋಸಲ್ಲಿ? 42 ವೀಡಿಯೋಸಲ್ಲಿ, ಓಕೆನಾ. ಅವ್ರಿಗೆ ವೀಡಿಯೋನು ಕೂಡ ಅವ್ರದ್ದು ಓನ್ ಅಲ್ಲ, ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡಿಬಿಟ್ಟು ಆ್ಯಂಡ್ ಇವ್ರ ವಾಯ್ಸ್ನ AI ವಾಯ್ಸ್ ಏನಿರುತ್ತೆ ಕೊಟ್ಬಿಟ್ಟು ಇಷ್ಟು ಸಬ್ಸ್ಕ್ರೈಬರ್ಸ್ನ ಮಾಡಿ ಅರ್ನಿಂಗ್ನು ಕೂಡ ಮಾಡ್ತಾ ಇದ್ದಾರೆ, ಓಕೆನಾ. ನಾನು ಇವ್ರದ್ದು ಪಾಪ್ಯುಲರ್ ವೀಡಿಯೋಸ್ ತೋರಿಸೋದಾದರೆ ನೀವು ನೋಡ್ಬೋದು ಇಲ್ಲಿ 6 ಮಿಲಿಯನ್ ವ್ಯೂಸ್, 2 ಮಿಲಿಯನ್ ವ್ಯೂ, 1 ಮಿಲಿಯನು, 1,17,000 ನೀವು ನೋಡ್ಬೋದು ಎಷ್ಟು ಮಿಲಿಯನ್ಸಲ್ಲೇ ವ್ಯೂಸ್ ಹೋಗಿದೆ, ಓಕೆನಾ. ಜಸ್ಟ್ ಎಷ್ಟಲ್ಲಿ? 42 ವೀಡಿಯೋಸಲ್ಲಿ, ಓಕೆನಾ. ನೀವು ಯಾವ ಥರ ಈ ಥರ AI ವೀಡಿಯೋಸ್ ಎಲ್ಲ ಮಾಡ್ಬೋದು, ವಾಯ್ಸ್ ಓವರ್ ಯಾವ ಥರ ಕೊಡ್ಬೋದು ಅಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ, ಓಕೆನಾ ಗೈಸ್. ಒಂದೊಂದಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಂಡ್ರೆ ನಿಮಗೂ ಗೊತ್ತಾಗೋದು, ಓಕೆನಾ ಗೈಸ್. ಸೊ ನೀವು ಈ ಥರ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಯಾವ ಥರ ಕ್ರಿಯೇಟ್ ಮಾಡ್ಬೋದು? ಲೈಕ್ ಡೈರೆಕ್ಟ್ ಹೋಗಿ ChatGPT ಇಂದ ಕ್ರಿಯೇಟ್ ಮಾಡ್ಬೋದು, ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಪ್ರಾಂಪ್ಟ್ ಕೊಟ್ಟರೆ ಇಲ್ಲಿ ಕ್ರಿಯೇಟ್ ಮಾಡಿಕೊಡುತ್ತೆ. ಏನು ChatGPT ಇದೆ ಅದು ಪ್ರಾಂಪ್ಟ್ ಕೊಡುತ್ತೆ. ನೀವು ಪ್ರಾಂಪ್ಟ್ನ ತೊಗೊಂಡು ಇನ್ನೂ ತುಂಬ ವೆಬ್ಸೈಟ್ಗಳಿರುತ್ತೆ ಲೈಕ್ AI, ಓಕೆನಾ, ವೀಡಿಯೋ ಜನ್ರೇಟ್ ಮಾಡೋದು. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡ್ಬೋದು, ಓಕೆನಾ. ನೀವೇ ಓನಾಗಿ ಜನ್ರೇಟ್ ಮಾಡೋದಾದರೆ, ಓಕೆನಾ. ನಾನು ಕಾಪಿ ಪೇಸ್ಟ್ ಮಾಡೋದಾದರೆ ಯಾವ ಥರ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಈಸಿಲಿ. ಇದರಿಂದ ನೀವು ಯಾವುದೇ ನಿಮಗೆ ಕಾಪಿರೈಟ್ ಬರೋಲ್ಲ, ನಾನು ಹೇಳ್ಕೊಡೋ ರೀತಿಲಿ ನೀವು ವೀಡಿಯೋಸ್ ಏನಾದರೂ ಮಾಡಿದರೆ, ಓಕೆನಾ. ಸೊ ಸಿಂಪಲಿ ನಿಮಗೆ ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚಲ್ಲಿ ಟೈಪ್ ಮಾಡಿ ಪಿಂಟ್ರೆಸ್ಟ್ ಅಂತ ಟೈಪ್ ಮಾಡಿ, ಓಕೆನಾ. ಟೈಪ್ ಮಾಡಿದರೆ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ಈ ಆ್ಯಪು, ಈ ಪಿಂಟ್ರೆಸ್ಟ್ ಆ್ಯಪು ಸಿಂಪಲ್ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿಟ್ಟಿದ್ದೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಇಲ್ಲ ಅಂದರೆ, ಓಕೆನಾ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡಬೇಕು? ನಾನು ಇಲ್ಲಿ ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೀನಿ, ಕೌ AI ಸ್ಟೋರಿ ವಿಡಿಯೋಸ್ ಅಂತ, ಓಕೆನಾ. ನೀವು ಕೌ ಅಂತಲೇ ಇಲ್ಲ, ತುಂಬ ಆ್ಯನಿಮಲ್ಸ್ ಇರುತ್ತೆ, ಆ ಆ್ಯನಿಮಲ್ಸ್ದೆಲ್ಲ ನೀವು AIದು ವಿಡಿಯೋಸ್ ಮಾಡಿ ಹಾಕ್ಬೋದು. ಕೌ ಅಂತಲೇ ಇಲ್ಲ, ಓಕೆನಾ. ಸ್ಟೋರಿನೂ ಯಾವ ಥರ ಜನ್ರೇಟ್ ಮಾಡ್ಕೋಬೋದು ನೀವು, ತುಂಬ ಈಸಿಲಿ ನೀವು ಜನ್ರೇಟ್ ಮಾಡ್ಬೋದು. ಈಗ ಒಂದು ವೀಡಿಯೋ ನೋಡಿದರೆ ನಿಮಗೆ ಸ್ಟೋರಿ ಮೈಂಡಲ್ಲಿ ಓಡಿಬಿಡುತ್ತೆ, ಓ ಹಿಂಗ ಅಂತ, ಓಕೆನಾ. ಸೊ ಸಿಂಪಲಿ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ವೀಡಿಯೋಸ್ ಬಂದುಬಿಟ್ಟು ಬರುತ್ತೆ, ತುಂಬ ವೀಡಿಯೋಸ್ ಬಂದುಬಿಟ್ಟು ಬರುತ್ತೆ. ನಿಮಗೆ ಇದರಲ್ಲಿ ಯಾವ ವೀಡಿಯೋ ಇಷ್ಟ ಆಗುತ್ತೆ ಆ ವೀಡಿಯೋನ ನೀವು ಇಲ್ಲಿಂದ ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೋಬೋದು. ಯಾವ ಥರ ಡೌನ್ಲೋಡ್ ಮಾಡೋ ಪ್ರೋಸೆಸ್ ನೋಡ್ಕೊಳ್ಳಿ. ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಾ, ಸಿಂಪಲ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ಲಿಂಕ್ನ ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕು, ಇಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡ್ಕೊಂಡಾದಮೇಲೆ ನೀವು ಏನು ಮಾಡಬೇಕು, ಇಲ್ಲಿ ಸಿಂಪಲಿ ಟೈಪ್ ಮಾಡಬೇಕು ಏನಂತ, ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಟೈಪ್ ಮಾಡಿಬಿಟ್ಟು ಈ ಥರ ಸರ್ಚ್ ಮಾಡಿ. ಅದಾದಮೇಲೆ ಇಲ್ಲಿ ಡೌನ್ಲೋಡ್ ಏನಿದೆ ಅದು ವೆಬ್ಸೈಟ್ ಇದೆಲ್ಲ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಲಿಂಕ್ ಏನಿದೆ ಅದನ್ನು ನಾವಿಲ್ಲಿ ಪೇಸ್ಟ್ನ ಮಾಡೋಣ, ಓಕೆನಾ. ಸೊ ಲಿಂಕ್ ನಾನಿಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸಿಂಪಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ವಿಡಿಯೋ ಏನಾಗುತ್ತೆ, ಡೌನ್ಲೋಡ್ ಆಗಿಬಿಡುತ್ತೆ, ಓಕೆನಾ. ಸೊ ಇಲ್ಲಿ ನನಗೆ ಆ್ಯಡ್ ನೋಡಬೇಕಂತ ಶೋ ಆಗ್ತಿದೆ. ಸೊ ಸಿಂಪಲಿ ನೀವು ಆ್ಯಡ್ ಕೂಡ ನೋಡಿಬಿಟ್ಟು ಏನು ಡೌನ್ಲೋಡ್ ಪ್ರಾಸೆಸ್ ಇದೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಸಿಂಪಲಿ ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನೀವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ರಿಡೈರೆಕ್ಟ್ ಆಗುತ್ತೆ ಪೇಜು. ಅದಾದಮೇಲೆ ನಿಮ್ಮದು ವಿಡಿಯೋ ಏನಿದೆ ಓಪನ್ ಆಗಿ ಬರುತ್ತೆ, ಓಕೆನಾ. ಸೊ ನಮ್ಮದು ವಿಡಿಯೋ ಏನಿದೆ ಬಂದಿದೆ. ಸೊ ಸಿಂಪಲಿ ಇಲ್ಲಿ ನಾವೇನು ಮಾಡಬೇಕು, 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ನಿಮ್ದು ಏನಾಗುತ್ತೆ, ವಿಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗುತ್ತೆ. ನಮಗೆ ವಿಡಿಯೋ ಅಂತೂ ಸಿಕ್ತು, ನಮ್ಮ ಗ್ಯಾಲರಿಯಲ್ಲಿ ಬಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡೋಣ, ಓಕೆನಾ. ಸೊ ನೀವು ನೋಡೋದಾದರೆ ನಮ್ಮ ಗ್ಯಾಲರಿಯಲ್ಲಿ ವಿಡಿಯೋ ಏನಿದೆ ಅದು ಬಂದಿದೆ, ಓಕೆನಾ. ಸೊ ಸಿಂಪಲ್ ಈಗ ನಾವು ಏನು ಮಾಡಬೇಕು, ಇದನ್ನು ಗ್ಯಾಲರಿಯಲ್ಲಿ ಬಂದಿದೆಯಲ್ವ ಇದ್ರದ್ದು ಒಂದು ಸಲ ವೀಡಿಯೋ ನೋಡ್ಕೊಳ್ಳಿ ಓಪನ್ ಮಾಡಿಬಿಟ್ಟು, ಯಾವ್ಯಾವ ಥರ ಇದೆ ಏನು ಎತ್ತ ಅಂತ ನಿಮ್ಮ ಸ್ಟೋರಿ ಬಂದುಬಿಟ್ಟು ಮೈಂಡಲ್ಲಿ ಬಂದುಬಿಡುತ್ತೆ. ಸೊ ನೋಡಿದಾಗ ನೀವು ನೋಡಿ, ಒಂದು ಹಸು ಇದೆ, ಆ ಹಸು ತುಂಬ ಕಷ್ಟಪಟ್ಟು ಬಾಳೆಹಣ್ಣು ಮರಗಳೆಲ್ಲ ಬೆಳೆಸ್ತಾ ಇದೆ. ಒಂದಿನ ಬಂದುಬಿಟ್ಟು ಕರಡಿ ಬಂದುಬಿಟ್ಟು ಆ ಬಾಳೆಹಣ್ಣು ಎಲ್ಲ ತಿಂದುಬಿಡ್ತು. ಆಮೇಲೆ ಹಸು ಬಂದುಬಿಟ್ಟು ಜಗಳ ಆಡುತ್ತೆ ಕರಡಿ ಜೊತೆ. ಆ ಹಸು ಬಂದುಬಿಟ್ಟು ಕರಡಿ ಬಂದುಬಿಟ್ಟು ಸೋಲಿಸ್ಬಿಡುತ್ತೆ, ಓಕೆನಾ, ಹಸುನ. ಆಮೇಲೆ ಹಸು ಬಂದುಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡುತ್ತೆ, ನಡೆದಿದ್ದ ವಿಷಯ ಎಲ್ಲ ಹೇಳುತ್ತೆ ಪೊಲೀಸ್ ಹತ್ರ. ಆಮೇಲೆ ಪೊಲೀಸ್ ಅವ್ರು ಬಂದುಬಿಟ್ಟು ಕರಡಿನ ಜೈಲಿಗೆ ಕರ್ಕೋಗೋದಂತ ಒಂದು ಸ್ಟೋರಿ ಬಂದುಬಿಡುತ್ತಲ್ಲ. ಲೈಕ್ ಈಗ ನೋಡ್ತಾ ಇದ್ರೆ 1-2-3 ಸಲ ನೀವು ನೋಡಿ ವಿಡಿಯೋನ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆನಾ. ಈಸಿಲಿ ಸ್ಟೋರಿ ಏನಿರುತ್ತೆ ಮೈಂಡಲ್ಲಿ ಬಂದುಬಿಡುತ್ತೆ, ಓಕೆನಾ. ಅದಾದಮೇಲೆ ನೀವು ಸಿಂಪಲಿ ನೋಟ್ ಏನಿದೆ ಆ ನೋಟ್ನ ಓಪನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಸಿಂಪಲಿ ನಾವಿಲ್ಲಿ ನೋಟ್ಬುಕ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಸಿಂಪಲಿ ನಾನಿಲ್ಲಿ ನೋಟ್ಬುಕ್ನ ಓಪನ್ ಮಾಡ್ಕೋತೀನಿ, ಓಕೆ. ನಾನು ಸಿಂಪಲಿ ಏನು ಮಾಡ್ಬೋದು, ಯಾವ ಥರ ಸ್ಟೋರಿನ ಇದು ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಸಲ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ರೆಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ಅದು ನಡೆದಿರೋದು ಏನಿದೆ ಅದನ್ನು ಹೇಳಿ.
ಸೊ ಓಕೆನಾ ಗೈಸ್, ನೋಡಿ ಇಲ್ಲಿ ನಾನು ಸ್ಟೋರಿ ಏನಿದೆ ಅದು ಟೈಪ್ನ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಟೈಪ್ನ ಮಾಡ್ಕೋಬೋದು. ನಾನು ಸುಮ್ಮನೆ ಹೇಳಿ ವಾಯ್ಸ್ ಓವರಲ್ಲೇ ಹೇಳಿಬಿಟ್ಟು ಸ್ಟೋರಿನ ಟೈಪ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನಮ್ಮ ಹತ್ರ ಸ್ಟೋರಿ ಬಂತು. ಸೊ ಸಿಂಪಲಿ ನಾವು ಇಲ್ಲಿಂದ ಏನು ಮಾಡಬೇಕು, ಇದನ್ನು ಕಾಪಿನ ಮಾಡ್ಕೋಬೇಕು. ಇದನ್ನು ಒಂದು ಸಲ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡು ಈ ಥರ ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಕಾಪಿ ಮಾಡ್ಕೊಂಡಾದಮೇಲೆ ಈಗ ನಮ್ಗೆ ಏನು ಬೇಕು, ವಾಯ್ಸ್ ಬೇಕು. ಸೊ ವಾಯ್ಸ್ಗೆ ನಾವೇನು ಮಾಡಬೇಕು, ಸಿಂಪಲಿ ನಿಮಗೆ ತುಂಬ ವಾಯ್ಸಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ ಫ್ರೀಯಾಗಿ. ಲೈಕ್ ನಾನಿಲ್ಲಿ ಗೂಗಲ್ ಏನಿದೆ ಅದನ್ನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಲವ್ ವಾಯ್ಸ್ AI ವೆಬ್ಸೈಟ್ ಏನಿದೆ ಅದನ್ನು ನಾವು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ, ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಾದಮೇಲೆ ಗೈಸ್ ನಮಗೆ ಏನು ಮಾಡಬೇಕಿಲ್ಲಿ, ಸಿಂಪಲ್ ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಇದೆಯಲ್ಲ, ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ನಮ್ಮದು ಏನು ವಾಯ್ಸ್ ಇದೆ, ನಾವು ಏನು ಕಾಪಿ ಮಾಡಿಟ್ಟಿದ್ವಲ್ಲ ಅದನ್ನು ನಾವಿಲ್ಲಿ ಹ್ಯಾಡ್ನ ಮಾಡ್ಕೊಳ್ಳೋಣ. ಓಕೆನಾ, ಆಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ ಅಂತ ಇದೆ. ಸೊ ಸಿಂಪಲಿ ನಾವು ಅದನ್ನು ತೆಗೆದು ಇಲ್ಲಿ ನಾವು ಕನ್ನಡನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಚೈನೀಸು, ಫ್ರೆಂಚು, ಅರಬಿಕ್ಕು, ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ದು ನಿಮಗೆ ಸಿಕ್ಬಿಡುತ್ತೆ. ನಮ್ಮದು ಇಂಡಿಯಾದು ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ನಾವು ಇಂಡಿಯಾದ ಇಲ್ಲಿ ಸೆಲೆಕ್ಟ್ ಮಾಡೋಣ. ಹಿಂದಿ ಇದೆ, ಇಟಲಿಯನು, ಕನ್ನಡ. ಓಕೆ, ಕನ್ನಡ ಇಲ್ಲಿದೆ, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕೆಳಗಡೆ ಗಗನ್ ಮೇಲ್ ಅಂತ ಇದೆ. ಸೊ ನಿಮಗೆ ಯಾವುದು ಬೇಕು ಇದರಲ್ಲಿ 2 ವಾಯ್ಸಲ್ಲಿ, ಸೊ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಗಗನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಅದಾದಮೇಲೆ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ, ನಮ್ದು ಏನಾಗುತ್ತೆ, ಜನ್ರೇಟ್ ಆಗುತ್ತೆ ವಾಯ್ಸು. ನೀವು ನೋಡ್ಬೋದು ಜನ್ರೇಟ್ ಆಯಿತು ನಮ್ಮದು ವಾಯ್ಸ್ ಏನಿದೆ. ಹಸು ತುಂಬಾ ಕಷ್ಟಪಟ್ಟು ಬಾಳೆಹಣ್ಣಿನ ಗಿಡಗಳನ್ನು ಬೆಳೆಸಿ ತುಂಬಾ ಕಷ್ಟಪಡ್ತಾ ಇರುತ್ತೆ. ಒಂದು ದಿನ ಕರಡಿ ಬಂದು ಎಲ್ಲಾ ಸಿಂಪಲ್ ನಾವು ಇದನ್ನ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ. ಓಕೆನಾ, ಆಗ ಕರಡಿ ಹಸುನ ಸೋಲಿಸಿ ಬಿಡುತ್ತೆ. ಹಸು ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡುತ್ತೆ. ಪೊಲೀಸ್ ಸೊ ನಮ್ಮದು ಏನಾಗಿದೆ, ಸ್ಟೋರಿನೂ ಸಿಕ್ಕಿದೆ ಆ್ಯಂಡ್ ವಾಯ್ಸ್ ಓವರು ಸಿಕ್ಕಿದೆ. ಸೊ ಈಗ ನಾವೇನು ಮಾಡಬೇಕು, ಕೈನ್ ಮಾಸ್ಟರಲ್ಲಿ ಎಡಿಟ್ ಮಾಡಬೇಕು. ಕೈನ್ ಮಾಸ್ಟರ್ ಏನು ಅಪ್ಲಿಕೇಶನ್ ಇದೆ ಅದನ್ನು ನಾವು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಈಗ ನಾವೇನು ಮಾಡಬೇಕು, ವೆಯ್ಟ್ ಮಾಡಿ ಒಂದು ಸ್ವಲ್ಪ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಸಿಂಪಲಿ ಆ್ಯಡ್ ಒಂದಿದೆ, ಇದನ್ನು ಸ್ಕಿಪ್ ಮಾಡೋಣ. ಇಲ್ಲಿ ನಾವು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ 9:16 ರೇಷಿಯೋ ಏನಿದೆ ಶಾರ್ಟ್ದು ಅದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಒಂದು ಆ್ಯಡ್ ಬರುತ್ತೆ, ಅದನ್ನು ಸ್ಕಿಪ್ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿಂದ ಸ್ಕಿಪ್ ವಿಡಿಯೋ. ಓಕೆನಾ, ಅದಾದಮೇಲೆ ನಾವೀಗ ವಿಡಿಯೋ ಏನು ಡೌನ್ಲೋಡ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಸಿಂಪಲಿ ಅಲೋ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟು ಮೇಯ್ನಾಗಿ ನೀವು ಏನು ಮಾಡಬೇಕು, ಇದರದ್ದು ಸೌಂಡ್ ಏನಿದೆ ಮ್ಯೂಟ್ ಮಾಡಬೇಕು. ಮಿಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒರಿಜಿನಲ್ ಸೌಂಡ್ ಫುಲ್ 0 ಮಾಡ್ಕೊಳ್ಳಿ. ಅದಾದಮೇಲೆ ಪೆನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಇದನ್ನು ಝೂಮ್ ಮಾಡ್ಕೊಳ್ಳಿ ಈ ಥರ. ಓಕೆನಾ, ಅದಾದಮೇಲೆ ಈಗ ನೀವು ಏನು ಇದಕ್ಕೆ ಯಾವುದಾದ್ರೂ ಒಂದು ಫಿಲ್ಟರ್ನ ಕೊಟ್ಬಿಡಿ. ಫಿಲ್ಟರು ಆಪ್ಷನ್ ಕಾಣಿಸ್ತಿದೆಯಲ್ಲ, ಫಿಲ್ಟರು ಇಲ್ಲಿ ಯಾವುದಾದ್ರೂ ಒಂದು ಇಷ್ಟು ಒಂದು ಫಿಲ್ಟರ್ ಕೊಟ್ಬಿಟ್ಟು ಇದನ್ನು 10% ಇಲ್ಲ 9% ಇಡಿ. ಓಕೆನಾ, ಇದಿಷ್ಟ ಆಯಿತಾ. ಅದಾದಮೇಲೆ ಈಗ ನಾವು ಏನು ಮಾಡಬೇಕು, ಮೇಯ್ನಾಗಿ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಸ್ಪೀಡ್ದು. ಸ್ಪೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾವು ಒಂದು ಸ್ವಲ್ಪ ಸ್ಪೀಡನ್ನ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಈ ಸ್ಪೀಡ್ ಮ್ಯಾನೇಜ್ ಮಾಡಿದರೆ ಅದೇ ಟೈಮಿಂಗ್ಸ್ ಇರೋಲ್ಲ, ಒಂದು ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಆಗುತ್ತೆ. ಓಕೆನಾ, ಇದೆಲ್ಲ ಆದಮೇಲೆ ಈಗ ನಾವು ಮ್ಯೂಸಿಕಲ್ಲಿ ಹೋಗ್ಬಿಟ್ಟು ಈಗ ನಾವು ಏನು ಡೌನ್ಲೋಡ್ ಮಾಡಿದ್ವಲ್ಲ ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಫಾರ್ಜಿನ್ ಇಲ್ಲಿ ರಾಜ ನಾಗೇಂದ್ರ ಜ್ಞಾನದ ಮೇಲೆ ಅತ್ಯಂತ ನಂಬಿಕೆ ಹೊಂದಿದ್ದವರು. ಒಂದು ಊರಲ್ಲಿ ಒಂದು ಹಸು ತುಂಬಾ. ಓಕೆ, ನಾವು ಈ ವಾಯ್ಸ್ ಆ್ಯಡ್ ಮಾಡ್ಕೊಂಡಿದ್ದೀವಿ, ನೀವು ನೋಡ್ಬೋದು. ಓಕೆನಾ, ಒಂದ್ಸಲ ಕೇಳಿ. ಒಂದು ಊರಲ್ಲಿ ಒಂದು ಹಸು ತುಂಬಾ ಕಷ್ಟಪಟ್ಟು ಬಾಳೆಹಣ್ಣಿನ ಗಿಡಗಳನ್ನು ಬೆಳೆಸಿ ತುಂಬಾ ಕಷ್ಟಪಡ್ತಾ ಇರುತ್ತೆ. ಒಂದು ದಿನ ಕರಡಿ ಬಂದು ಎಲ್ಲಾ ಬಾಳೆಹಣ್ಣುಗಳನ್ನು ತಿಂದು ಬಿಡುತ್ತೆ. ಹಸು ಬಂದು ಓಕೆನಾ. ಆ್ಯಂಡ್ ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ಇದನ್ನು ಸ್ಪೀಡ್ ಮಾಡ್ಕೊಳ್ಳೋದಾದರೆ ಮಾಡ್ಬೋದು. ವಾಯ್ಸ್ ಅಕಾರ್ಡಿಂಗ್ ನಾವು ಇದನ್ನು ಒಂದು ಸ್ವಲ್ಪ ಈ ಥರ ಮಾಡಿದರೆ ಸ್ವಲ್ಪ ಸ್ಪೀಡ್ ಆಗುತ್ತೆ. ಓಕೆನಾ, ಸೊ ಈ ಥರ ಸ್ಪೀಡು ಜಾಸ್ತಿ ಸ್ಪೀಡ್ ಆಯಿತು. ಫುಲ್ ವಾಯ್ಸ್ವರೆಗೂ ನಾವು ಇಡೋಣ. ಓಕೆನಾ, ಓಕೆ, ಈಗ ನೀವು ನೋಡ್ಬೋದು. ಒಂದು ಊರಲ್ಲಿ ಒಂದು ಹಸು ತುಂಬಾ ಕಷ್ಟಪಟ್ಟು ಬಾಳೆಹಣ್ಣಿನ ಗಿಡಗಳನ್ನು ಬೆಳೆಸಿ ತುಂಬಾ ಕಷ್ಟಪಡ್ತಾ ಇರುತ್ತೆ. ಒಂದು ದಿನ ಕರಡಿ ಬಂದು ಎಲ್ಲಾ ಬಾಳೆಹಣ್ಣುಗಳನ್ನು ತಿಂದು ಬಿಡುತ್ತೆ. ಹಸು ಬಂದು ಕರಡಿ ಹತ್ತಿರ ಜಗಳ ಆಡುತ್ತೆ. ಆಗ ಕರಡಿ ಹಸುನ ಸೋಲಿಸಿ ಬಿಡುತ್ತೆ. ಹಸು ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡುತ್ತೆ. ಪೊಲೀಸ್ ಘಟನೆ ಸ್ಥಳಕ್ಕೆ ಬರುತ್ತೆ. ಆಗ ಹಸು ನಡೆದಿದ್ದೆಲ್ಲ ಹೇಳುತ್ತೆ ಪೊಲೀಸ್ ಹತ್ರ. ಆಗ ಪೊಲೀಸ್ ಹಸು ಹೇಳಿದ್ದು ನಂಬಿ ಕರಡಿನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ.
ಓಕೆನಾ, ಗೊತ್ತಾಯ್ತಲ್ಲ. ಸೊ ಇದು ಎಕ್ಸ್ಟ್ರಾ ಪಾರ್ಟ್ ಇದ್ದರೆ ಅದನ್ನು ಟ್ರಿಮ್ ರೈಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಯ್ತಲ್ಲ ಯಾವ ಥರ ಎಡಿಟ್ ಮಾಡಬೇಕು. ಇದನ್ನು ನೀವು ಈಸಿಲಿ ಈಗ ಡೌನ್ಲೋಡ್ ಮಾಡಿಕೊಂಡು ಈಸಿಲಿ ಶಾರ್ಟ್ಗೆ ಅಪ್ಲೋಡ್ ಮಾಡ್ಬೋದು. ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡಿ, ಆಗ ನಿಮ್ಮದು ಬೇಕಾದ ಶಾರ್ಟ್ ಏನಾಗುತ್ತೆ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಇದ್ರ ಅಕಾರ್ಡಿಂಗು ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.